ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಈ ಕ್ರಾಸ್ ವೋಟಿಂಗ್ ಬಿಜೆಪಿ ಪಾಲಿಗೆ ದೊಡ್ಡ ಶಾಕ್ ತಂದಿದೆ. ಕಳ್ಳಾಟ ಆಡಿದ್ಯಾರು ಎನ್ನುವುದರ ಬಗ್ಗೆ ಗರಂ ಆಗಿರುವಂತಹ ರಾಜ್ಯ ನಾಯಕರು ದೆಹಲಿ ನಾಯಕರಿಗೆ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಮಹತ್ವದ ಸಭೆ ನಡೆಯಲಿದೆ. ವಿಧಾನ ಪರಿಷತ್ನಲ್ಲಿ ನಡೆದ ಅಡ್ಡ ಮತದಾನ ರಾಜ್ಯದ ಜನರ ಮುಂದೆ ಬಿಜೆಪಿಯನ್ನ ಬೆತ್ತಲೆ ಮಾಡಿ ನಿಲ್ಲಿಸಿದೆ. ಯಾರು ತಮ್ಮ ಮತ ಮಾರ್ಕೊಂಡು ಪಕ್ಷಕ್ಕೆ ವಿಶ್ವಾಸ ದ್ರೋಹ ಬಗೆದ್ರು, ಯಾರು ತಮ್ಮನ್ನೇ ತಾವು ಮಾರ್ಕೊಂಡ್ರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಧರ್ಮಸ್ಥಳ ಮಂಜುನಾಥನ ಮುಂದೆ ಆಣೆ ಪ್ರಮಾಣದ ಅಸ್ತ್ರ ಹೂಡಿದ್ದಾರೆ. ಆದರೆ ಅಧ್ಯಕ್ಷರ ಈ ನಿರ್ಧಾರಕ್ಕೆ ಸ್ವಪಕ್ಷದಲ್ಲೇ ಪರ ವಿರೋಧಗಳು ಕೇಳಿ ಬರ್ತಿವೆ. ಧರ್ಮಸ್ಥಳಕ್ಕೆ ಅದರದೇ ಆದ ಪಾವಿತ್ರ್ಯತೆ ಇದೆ. ಇಡೀ ನಾಡಿನ ಭಕ್ತರ ನಂಬಿಕೆ, ಶ್ರದ್ಧೆ, ಅದೊಂದು ಶ್ರದ್ಧಾ ಕೇಂದ್ರ. ನಮಗೆ ಈ ರಾಜಕೀಯದಲ್ಲಿ ನಡೆದಿರುವ ಅಡ್ಡ ಮತದಾನದ ಅಪಚಾರಕ್ಕೆ ಒಂದು ಶ್ರೀ ಕ್ಷೇತ್ರವನ್ನ, ಪುಣ್ಯಕ್ಷೇತ್ರವನ್ನ ಎಳೆದು ತರಬಾರದು ಅನ್ನೋದು ನನ್ನ ಅನಿಸಿಕೆ. ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದರಲ್ಲಿ ತಗೊಂಡೋಗಿ ನಮ್ಮ ಈ ಕೊಳಕು ರಾಜಕಾರಣವನ್ನ ಧರ್ಮಸ್ಥಳದ ಆ ಪುಣ್ಯ ಭೂಮಿಯ ಮೆಟ್ಟಲ್ನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ. ಮತ ಹಾಕುವಂತ ಟೈಮಲ್ಲಿ ಮೋಸ ಮಾಡಿದಾರೋ ಅವ್ರು ಭಗವಂತ ಏನ್ ಶಿಕ್ಷಣ ಕೊಡ್ತಾರೋ ಅದು ಪಡ್ಕೊಂಡು ಹೋಗ್ಲಿ. ಹಂಗಾಗಿ ಇದು ಒಳ್ಳೆ ಅನ್ನಂತ ಮಾತು, ಬ್ಯಾಡ್ ಅನ್ನಂತ ಮಾತು ಅವ್ರು ಹೇಳಿರೋ ಕಾರಣ ಹೋಗೋದು. ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದಾರೆ ಸಿಟಿ ರವರು ಅದು ಇಟ್ಕೊಂಡು ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ, ಈಗಾಗಲೇ ಘೋಷಣೆ ಮಾಡಿದಿರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಹಿರಿಯರೆಲ್ಲ ಆಣೆಗಿಣೆ ಬೇಡ ಅಂತಿದ್ರೆ ಕೆಲ ಶಾಸಕರು ಅಧ್ಯಕ್ಷರ ತೀರ್ಮಾನ 100ಕ್ಕೆ 100 ಸರಿ, ನಾವು ಪ್ರಮಾಣ ಮಾಡೋಕ್ ರೆಡಿ ಅಂತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ, ಅವ್ರ ತಗೊಂಡ ತೀರ್ಮಾನಕ್ಕೆ ಭದ್ರಾಗಿರ್ತೀವಿ. ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ನಾಣ್ಯ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡಮತ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ನಾಣ್ಯ ಪ್ರಮಾಣ ಮಾಡಿದ್ಮೇಲೆ. ಇನ್ನು ಬಿಜೆಪಿ ದೋಸ್ತಿ ಕುಮಾರಸ್ವಾಮಿ ಈ ವಿಚಾರವನ್ನ ಇಲ್ಲಿಗೆ ಕೈಬಿಟ್ಬಿಡಿ ಅಂತ ಸಲಹೆ ನೀಡಿದ್ದಾರೆ. ಮುಗಿದೋಗಿರತ್ತೆ. ಯಾಕೆಂದ್ರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದ್ರೂ ಬ್ಲಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನ ಬದಲಾವಣೆ ಮಾಡ್ಕೋಬಹುದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ನಾನು ಬಿಜೆಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗದು ಬೇಡ. ಈ ಒಂದು ವಿಷಯವನ್ನ ಇಲ್ಲಿಗೆ ಬಿಟ್ಟು 2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಲಿಕ್ಕೆ ಏನ್ ನಾವು ಪ್ಲಾನ್ ಮಾಡಬೇಕು ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ಕ್ರಾಸ್ ವೋಟಿಂಗ್ ಕದನ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕ್ರಾಸ್ ವೋಟಿಂಗ್ ಕದನ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ವಿಜಯೇಂದ್ರ ಈಗಾಗಲೇ ದೆಹಲಿ ತಲುಪಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿ ಮಾಡಲಿರುವ ಅಶೋಕ್ ಹಾಗೂ ವಿಜಯೇಂದ್ರ ಹೈಕಮಾಂಡ್ ಮುಂದೆ ಪಕ್ಷದ್ರೋಹಿಗಳ ಜಾತಕ ಬಿಚ್ಚಿಡಲಿದ್ದಾರೆ. ಇದೇ ಹೊತ್ತಲ್ಲಿ ಅಶೋಕ್ ಸಿಡಿಸಿರೋ ಬಾಂಬ್ ಕಮಲಪಾಳೆಯವನ್ನ ನಡುಗಿಸಿದೆ. ನಮ್ಮನ್ನ ಆಪರೇಷನ್ ಕಮಲ ಅಂತಿರಲ್ಲ, ನಿಮ್ದಿನ ಏನಿದು ಮಾಡಿರೋದು, ನೀವು ಮಾಡಿರೋ ಈ ಕೆಲಸಕ್ಕೆ ಏನಂತ ಕರಿಬೇಕು? ಆಪರೇಷನ್ ಹಸ್ತ ಅಂತ ಕರಿಬೇಕಾ? ಕುದುರೆ ವ್ಯಾಪಾರ ಮಾಡಿದ್ದೀರಾ, ಇದ್ರ ಪ್ರತಿಫಲವನ್ನು ಅನುಭವಿಸೇ ಹೋಗ್ತೀರಾ, ಎಲ್ಲೂ ಹೋಗಲ್ಲ. ಇದೆಲ್ಲ ತಿರುಗೇಟ್ ನಿಮ್ ಬಂದೇ ಬರ್ತತೆ. ನಿಮ್ ಕಾಂಗ್ರೆಸ್ ಅವರು ಬಿಜೆಪಿಗೆ ಬರೋ ಕಾಲ ದೂರ ಇರಲ್ಲ, ಅದು ಜ್ಞಾಪಕ ಇಟ್ಕೊಳ್ಳಿ. ದುಡ್ಡು ತಿಂದುಬಿಟ್ಟು ಚಂದಾಗಿ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿಗೆ ಮಾಡ್ತೀರಿ. ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ ಮಾಡಿರೋ ಅಷ್ಟೇ, ಅದು ಇನ್ನೇನು ಏರಿಯಾ ಅಭಿವೃದ್ಧಿ ಮಾಡಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೇನೇ ಹೇಳಿ, ಕಮಲಕೋಟೆಯಲ್ಲಿ ಕ್ರಾಸ್ ವೋಟಿಂಗ್ ಕಿಚ್ಚು ಆಣೆ ಪ್ರಮಾಣದ ರಂಪಾಟ ಧಗ ಅಂತಿದೆ. ಕಮಲಪಾಳೆಯದ ಈ ಹೈಡ್ರಾಮಾಗೆ ಹೈಕಮಾಂಡ್ ಯಾವ ರೀತಿ ಸರ್ಜರಿ ಮಾಡುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.